200ರವರೆಗೆ ಅದು ಬಂದು ಒಂದ್ ಕಡೆ ನಿಂತದ. ಅದನ್ನ ಅವರು ಡಿಸ್ಪ್ಯೂಟ್ ಮಾಡ್ತಾರೆ, ಯಾಕಂದ್ರೆ ರಿಕವರಿ ಇಲ್ಲ. 11.5 ಇದ್ರೆ ನಾವು 3200 ಕೊಡ್ಬೋದು, ಅದು 10 ಇದ್ರೆ ಹೆಂಗ್ ಕೊಡೋದು ಅಂತ ಡಿಸ್ಪ್ಯೂಟ್ ಇರ್ಬೋದು. ಅದಿರಲಿ, ರಿಕವರಿ ಬೇಸ್ಡ್ ರೇಟ್ ಕೊಡ್ಬೇಕು ಅಂತ ನೀವು ರಿಕವರಿ ಒಳಗ ಮೋಸ ಆಗುತ್ತೆ ಅಂತ ಹೇಳ್ತೀರಿ. ಅದು ಯಾವ್ದಾದ್ರು ಒಂದು ಸತ್ಯ ಇರಲೇಬೇಕು. ಈ 8 ವಿಷಯಗಳನ್ನ ನೀವು ಪ್ರಸ್ತಾಪ ಮಾಡಿದಿರಿ. ಆ ಪ್ರಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆ ಒಳಗ ನಾನು ನಿಮ್ಗೆ ಇಷ್ಟು ಹೇಳೋದಕ್ಕೆ ಬಯಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನನಗೆ ಫೋನ್ ಮಾಡಿ, ಪಾಟೀಲ್ ರೈತರು ಅಲ್ಲಿ ಹೋರಾಟದೊಳಗೆ ತೊಡಗಿದ್ದಾರೆ, ಕಬ್ಬು ಬೆಳೆಗಾರರು, ನೀವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ನಿಮ್ಮ ಹೋರಾಟದ ಈ ಸಂದರ್ಭದೊಳಗೆ ರಾಜ್ಯ ಸರ್ಕಾರದ ಪರವಾಗಿ ಪಾಟೀಲ್ರ ನೀವು ಹೋಗ್ಬೇಕು, ಹೋಗಿ ಆ ರೈತರನ್ನ ಭೇಟಿಯಾಗ್ರಿ, ರೈತ ನಾಯಕರನ್ನ ಭೇಟಿಯಾಗ್ರಿ, ಅವ್ರ ಜೊತೆಗೆ ಮಾತನಾಡ್ರಿ, ಚರ್ಚೆ ಮಾಡ್ರಿ. ಅಲ್ಲೇ ನೀವೇ ಕೂತ್ಕೊಂಡು ಬಗೆಹರಿಸೋ ಸಾಧ್ಯ ಇದ್ರೆ ಅಲ್ಲೇ ಕೂತ್ಕೊಂಡು ಬಗೆಹರಿಸ್ರಿ ಅನ್ನುವಷ್ಟರ ಮಟ್ಟಿಗೆ ನನಗೆ ಅವರು ಸೂಚನೆ ಕೊಟ್ಟು ಇಲ್ಲಿ ಕಳಿಸಿ. ಇಲ್ಲಿ ಬಂದ ಮೇಲೆ ನಿಮ್ಮೆಲ್ಲ ಆಲೋಚನೆಗಳನ್ನ ನೋಡಿದಾಗ, ಯಾಕಂದ್ರೆ ನಿಮ್ಗೆ ಬರೀ ಆ ರೇಟಿನ ಮಾತ್ರ ಇಲ್ಲ, ಅಲ್ಲೊಂದು 3200 ಆಗಿತ್ತು, 3100 ಆಗಿತ್ತು, 10 ರೂಪಾಯಿ 50 ರೂಪಾಯಿ ಹೆಚ್ಚರಾಗ್ಲಿ ಕಡಿಮೆ ಆಗಲಿ, ಇದಕ್ಕೊಬ್ರೆ ಅದಕ್ಕೊಬ್ರೆ ಅಂತೇಳಿ ಚರ್ಚೆ ಮಾಡಿ ಮುಗಿಸುವ ವಿಷಯ ಇದಾಗಿಲ್ಲ. ಆದ್ರೆ ಒಂದು ಮಾತು ಚಿನ್ನಪ್ಪ ಪೂಜಾರ್ ಅವ್ರು ಹೇಳಿದ್ರು. ಏನ್ ಹೇಳಿದ್ರು? 1 ದಿವಸ 2 ದಿವಸದಾಗ, ಅಂದ್ರೆ ಸರ್ಕಾರದಾಗ ಒಮ್ಮೆ ಒಂದು 15 ದಿವಸ ಟೈಮ್ ಕೊಡ್ರಿ ಅಂತೇವೆ ನಾವು. 15 ದಿವಸ ಆದ್ಮೇಲೆ ಇಲ್ಲ ನೀವರ ನನ್ನ ಪಾರಿರ್ತೀರಿ, ಇಲ್ಲ ನಾವರ ನನ್ನ ಪಾರಿರ್ತೀವಿ. ಹಂಗಾಗಿ ಹಂಗ ಮುಂದೆ ಹೋಗ್ಕೊಂತ ಹೋಗ್ತಿರ್ತಾವ. ಅದಕ್ಕೆ ಹೇಳಿದ್ರು 1 ದಿವಸ 2 ದಿವಸದಾಗ ಇದನ್ನ ಬಗೆಹರಿಬೇಕು. ನಾನು ಕೂಡ ಹೋಗ್ತೇನೆ. ಅದಕ್ಕೆ ಒಂದು ಅಂಶ ಅಲ್ಲ, ಈ 8 ಅಂಶಗಳ ಬಗ್ಗೆ ಇದು ಒಬ್ಬರ ನಿರ್ಣಯ ತಗೊಳ್ಳುವಂತಹದ್ದು ಅಲ್ಲ. ಬರೀ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನೀವು ನಾಳೆ ಮುಂಜಾನೆ ಮಾತಾಡಿ ನಮಗೆ ತಿರುಗಿ ಹೇಳ್ರಿ ಅಂತಂದ್ರೆ ಅದು ಆಗೋದಲ್ಲ. ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ಮಾತಾಡ್ಬೇಕು. ನಿಮ್ಮ ಜೊತೆಗೆ ಮಾತಾಡಿ ನಿಮಗೆ ನೇರವಾಗಿ ಏನು ನಿಮ್ಮ ಕಬ್ಬಿಗೆ ಬೆಲೆ ಕೊಡ್ಬೇಕಾಗಿರ್ತಕ್ಕಂಥ ಕಾರ್ಖಾನೆಯವರು ಅದಾರಲ್ಲ ಅವ್ರ ಜೊತೆಗೆ ಮಾತಾಡ್ಬೇಕು. ಅಷ್ಟೇ ಅಲ್ಲ, FRP, MSP, ಶುಗರ್ ರೇಟು, ಇದರ ಸಲುವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಏನ್ ಮಾಡ್ತೇವೆ ರಾಜ್ಯ ಸರ್ಕಾರವಾಗಿ ಆ ನಿರ್ಣಯನ್ನ ನಾವು ಮಾಡಬೇಕು. ಅದರ ಜೊತೆಗೇನೆ ಹಲವಾರು ಕಾನೂನುಗಳನ್ನು ಅನುಷ್ಠಾನ ಮಾಡೋದು ಹೇಳಿದ್ರಿ, ಕಮಿಷನರೇಟ್ ಅನ್ನ ಸ್ಟ್ರೆಂಥನ್ ಮಾಡೋದು ಹೇಳಿದ್ರಿ. ಈ 8 ಅಂಶಗಳ ಬಗ್ಗೆ ನಾನು ನಿಮಗೆ ಒಂದು ಭರವಸೆಯನ್ನ ಕೊಡ್ತೀನಿ. ಸರ್ಕಾರದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾಳೆ ಮುಂಜಾನೆ ನಾನು ತಲುಪಿದ ನೀವು ಯಾರ 10 ಮಂದಿ ಬರ್ರಿ, ಇಲ್ಲ 20 ಮಂದಿ ಬರ್ರಿ, ನಿಮ್ಮನ್ನ ಮುಖ್ಯಮಂತ್ರಿಗಳನ್ನ ಯಾರು ಹೊಂಟು ಸುಮ್ಮನೆ ಹೇಳೋಣ ಕೇಳಕ್ಕಾಗತ್ತಿನೋ ಅಲ್ರು. ಆಗ ಏನ್ ಹೇಳಿದನ್ನ ಈಗ ಅವ್ರು ಅವ್ರ ಕರ್ತವ್ಯ ಐತೆ ಸರ್ಕಾರದ, ಅವ್ರ ಮುಖ್ಯಮಂತ್ರಿ ಅವ್ರು ಕಳಿಸ್ಯಾರು, ಅವ್ರು ಬಂದಾರ ಕೇಳ್ರಿ. ಇಲ್ಲಿ ಯಾರು ಹೊಂಟಿಲ್ಲ, ಅವ್ರಿಗೇನು ವಿಷಯ ಕೊಡ್ಬೇಕಾಗೈತಿ ನಾವು ಕೊಡ್ತೀವೋ, ಅವ್ರ ಮಾತಾಡಕ್ಕಾರ ಅವಕಾಶ ಕೊಡ್ರಿ. ಅಲ್ಲೂ ಹೇಳಿಲ್ಲ ನೀವು ಅವ್ರಿಗೆ ಏನ್ರ ಅಂದ್ರೆ ನಮ್ಮನ್ ಚಪ್ಪಲಿ ಬಡ್ದಂಗ ಆಕೈತಿ, ಏನು ಸಮಾಧಾನ ಇಲ್ಲ. ಸುಮ್ ಕೊಡ್ರ ಹೊಂಟಾರ ಅವ್ರು ಹೇಳ್ತೀಯ ಅವ್ರಿಗೆ ಏನ್ ಆಗ್ಬೇಕು ಅಂತ ಹೇಳಿದ್ವು. ಯಾಕಂದ್ರೆ ನಮಗ್ ಕಾರ್ಖಾನೆಗಳು ಕೂಡ ಚಾಲು ಆಗ್ಬೇಕಾಗಿತ್ತು ಸಾಹೇಬ್ರ, ಕಾರ್ಖಾನೆಗಳು ಕೂಡ ನಮಗ ಚಾಲು ಆಗ್ಬೇಕಾಗೈತೆ. ನಾವ್ ಅದ್ರ ಸಂಬಂಧ ನೀವ ಲೇಟ್ ಮಾಡಕ್ ಮಾಡಿಲ್ಲ. ಈಗ ಉಳಿದು ಸೇತುವೆ ಅವ ಇವ ಏನು ಇದಕ್ಕೇನು ಭರಿಸ್ತೀರಿ? ನಾನು 1000 ರೂಪಾಯಿ ಬೇಡಿಕೆ ಇಟ್ಟನ, ನಾನು ಅಧಿವೇಶನದಾಗ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ಶಶಿಕಾಂತ್ ಗುರೂಜಿ ಅವ್ರು ನಾವು ನಿರ್ಣಯ ಮಾಡಿದ್ದು. ಈಗ ಬೇಡ ಆಯ್ತಾ. ಈಗಿಲ್ರಿ ಸರ್, ನಾನು ಏನ್ ಹೇಳತ್ತಂತಾರ, ಇವ್ರು ಕನ್ಫ್ಯೂಜ್ ರೈತರ. ನಾವ ಮುಖ್ಯಮಂತ್ರಿ ಅವ್ರ ಕಡೆ ನೀವು ನಿಯೋಗನ ಒಯ್ಯತ್ರಿ, ಇದೆಲ್ಲ ಸರಿ ಐತ್ರಿ, ಈಗೆಲ್ಲ ಪಾಯಿಂಟ್ಗಳನ್ನ ಕೊಟ್ಟಿದ್ರಿ. ಈಗ ಟೈಮಿಂಗ್ ಇದಕ್ಕೆ ಭಾಳ ಲೇಟ್ ಆಕತ್ರಿ. ನಮಗೇನತ್ರಿ, ನೀವು ತಕ್ಷಣ ಈ ಕಾರ್ಖಾನೆಯವ್ರದ ಬಗೆಹರಿಸ್ರಿ, ಇಲ್ಲ ಸರ್ಕಾರದವ್ರು ನೀವು ನಮಗೆ ಹಣ ಕೊಡ್ತಿರೋ ಒಂದು ಪರಿಹಾರನ ಘೋಷಣೆ ಮಾಡಿರಪ್ಪ ಅಂತಂದ್ರ ನಾವ ನಾಳೆ ನೀವು ಹೇಳ್ರಿ, ನಾಳೆ ಸಾಯಂಕಾಲ ಒಳಗೆ ಅದು ಲೇಟ್ ಮಾಡ್ಬೇಡ್ರಿ. 4 ಗಂಟೆಗೆ ಮತ್ತೆ ನಾವು ಮುಂದಿನ ತಯಾರಿ ಹೆಂಗೆ ಸ್ಟೇಟ್ಮೆಂಟ್ ಕೊಡ್ಕೊತಿರ್ಬೇಕ್ರಿ. ಮತ್ ನಾವು ಲಾಸ್ಟ್ ಆಗಿಲ್ಲ ಅವ್ರಿಗೆ 7 ತಾರೀಕು ನಾಳೆ ನಾಡ್ದ ಸರ, ನಿಮ್ಗೆ 4-5 ದಿವಸ ಟೈಮಿಂಗ್ ಹೋದ್ರೆ ಆಗೋ ಪರಿಸ್ಥಿತಿ ಇಲ್ಲ.
ನೀವು ನಾಳೆ ಎಂತ ಪರಿಸ್ಥಿತಿ ಐತಿದ್ರು ನಾಳೆ ಮಧ್ಯಾಹ್ನ ಒಳಗಾಗಿ ಒಂದು ಒಳ್ಳೆ ನಿರ್ಣಯನ ಏನ್ರ ಇದೆ ಈಗ ಉಳಿದ ವಿಷಯ ಎಲ್ಲ ನೀವು ಕೂತು ಆಮೇಲೆ ಒಂದು 20 ಮಂದಿ ಮುಖಂಡರು ಕೂಡಿ ನಾವು ಮೀಟಿಂಗ್ ಮಾಡೋಣ ಸರ್, ಅದೇನು ತೊಂದರೆ ಇಲ್ಲ, ಅದನ್ನ ಲೇಟ್ ಮಾಡಿ. ಇದು ಕಾರ್ಖಾನೆ ಚಾಲೂ ಆಗ್ತಕ್ಕಂತ ಮಾಲಕರ ವ್ಯವಹಾರ, ಸರ್ಕಾರ ಪರಿಹಾರ ಘೋಷಣೆ ಮಾಡ್ತಕ್ಕಂತ ವ್ಯವಹಾರ ಇಷ್ಟರಿ ಎರಡ್ರಿ. ಉಳಿದೇನೆ ಸರ್, ನೀವು 4 ದಿವಸ ಬಿಟ್ಟು ಕಾರ್ಖಾನೆ ಎಲ್ಲ ಚಾಲೂ ಮಾಡಿಸಿ ಸುಭಾಷ್ ಕಕ್ಕ ಇಲ್ಲಿ ಮಾತಾಡ್ತೀನಿ ವಿಷಯ ಹೇಳೋದಂದ್ರೆ, ಅದಕ್ಕಾಗಿ ದಯವಿಟ್ಟು ಲೇಟ್ ಮಾಡಬೇಡ್ರಿ. ಅದನ್ನೊಂದು ಸಂದೇಶ ಲೇಟ್ ಮಾಡೋ ಪ್ರಶ್ನೆ ಇಲ್ಲ. ಅದಕ್ಕೆ ಒತ್ತು ಹೇಳಿದೆ ನಾನು, ದಿವಸ 2 ದಿವಸ ಅಂತ ಹೇಳಿದ್ರಿ. ಈಗಾಗಲೇ ಸಮಯ 8 ಗಂಟೆ ಆಗಕ್ಕೆ ಬಂದಿದ್ದು, 7 ಗಂಟೆ ಆಗಕ್ಕೆ ಬಂದದ್ದು, 8 ಗಂಟೆ ಆಗಕ್ಕೆ ಬಂದಿದ್ದು. ಅದಕ್ಕೆ ನಾಳೆನೇ ಮೀಟಿಂಗ್ ಮಾಡೋದು, ನಾಳೆ ಸಾಯಂಕಾಲ ಮೀಟಿಂಗ್ ಮಾಡ್ಸಕ್ ನಾ ತಯಾರಿ. ನಾಳೆ ಸಾಯಂಕಾಲ 6 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮೊದಲನೇ ರೈತರ ಮೀಟಿಂಗ್. ನಂತರ ನೀವು ಅವತ್ತು ಇರ್ಬೇಕಾಗಿತ್ತು. 7ನೇ ತಾರೀಕು ಮುಂಜಾನೆ ಕಾರ್ಖಾನೆಯವ್ರದ್ದು ಮೀಟಿಂಗ್, ಅದ್ರ ಜೊತೆಗೇನೆ ಮತ್ತೆ ಏನು ಅಧಿಕಾರಿಗಳ ಮೀಟಿಂಗ್ ಆಗ್ಬೇಕು. ನಿಮ್ಮ ಜಿಲ್ಲಾಧಿಕಾರಿಗಳ ವರದಿ ಏನು, ನಿಮ್ಮ SP ವರದಿ ಏನು, ಅವೆಲ್ಲನೂ ಪಡೆದುಕೊಂಡು 7ನೇ ತಾರೀಕು 2 ಗಂಟೆಯೊಳಗ ನಿಮಗೆ ಸರ್ಕಾರದ ನಿರ್ಣಯ, ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು ನಿರ್ಣಯ. 6ನೇ ತಾರೀಕು ಅಂದ್ರೆ ನಾಳೆ, 7ನೇ ತಾರೀಕು ನಾಡಿದ್ದು 2 ಗಂಟೆ ಒಳಗ ನಿಮಗೇನು ನಿರ್ಣಯ ನಾವು ಸರ್ಕಾರದವರು ಕೊಡೋದಕ್ಕೆ ಸಾಧ್ಯ, ನಾವು ಸರ್ಕಾರದವರು ಹೇಗೆ ರೈತರ ಜೊತೆಗೆ ರೈತರ ಬೆನ್ನ ಹಿಂದೆ ನಿಲ್ಲೋದಕ್ಕೆ ಬರ್ತೇವೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಮ್ಮ ನಿರ್ಣಯವನ್ನು ಕೊಡ್ತೀವಿ. ಅದಕ್ಕೆ ನೀವು ಎಷ್ಟು ಮಂದಿ ಬರ್ತೀರಿ, 10 ಮಂದಿ ಬಂದ್ರೆ 10 ಮಂದಿ, 20 ಮಂದಿ ಕೇಳತ್ತಾರ. ನೀವು ಯಾರು ಹೊಂಟಿದಾರೋ ಯಾಕೆ ಕೇಳಿದ್ರೆ ಅವ್ರದ್ದು ಕರ್ತವ್ಯ ಐತೆ, ಸರ್ಕಾರದ ಕರ್ತವ್ಯ ಅದ. ನೋಡು, ದೊಡ್ಡ ವ್ಯವಹಾರ ಮುಂದ್ರ ಮುಖ್ಯಮಂತ್ರಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ, ಈಗ ಕಾರ್ಖಾನೆ ವ್ಯವಹಾರ ಬೇರೆ ಐತೆ, ಇದು ಕಾರ್ಖಾನೆಯವರ ವ್ಯವಹಾರ, ಮುಖ್ಯಮಂತ್ರಿ ಕೂಡ ಬಗೆಹರಿಸಿದಂತ ವ್ಯವಹಾರ ಐತದ. ಅದು ನಾವು ತಗೊಂಡು 200 ರೂಪಾಯಿ ಮುಖ್ಯಮಂತ್ರಿ ಕೊಡಿಸಿಲ್ಲ. ನಾವು ಹೋರಾಟ ಮಾಡಿದ್ವು, ರೈತ ದೇವರುಗಳು ನೀವೆಲ್ಲ ಬಂದ್ರಿ, ಜಿಲ್ಲಾಧಿಕಾರಿ SP ಅವ್ರು ಗುದ್ದೇಡರು, ಅದಕ್ಕೆ ಹೋರಾಟ ಆಗಿದ್ದ. ಮುಖ್ಯಮಂತ್ರಿ ಅವರು ಬಂದ ನಿರ್ಧಾರ ಮಾಡಿಲ್ಲ. ಕಾರ್ಖಾನೆ ಶುಗರ್ ಯಾರು ಶಿವಾನಂದ ಪಾಟೀಲ್ ಸಾಹೇಬ್ ಕೂಡ ಮಾತಾಡಿಲ್ಲ. ಈಗ ಅವ್ರು ಹೇಳತ್ತು, ನಾ ಏನ್ ಹೇಳತ್ತನು, ಕಾರ್ಖಾನೆ ಅವ್ರು ರೊಕ್ಕ ಕೊಡ್ತೀರ ಸರ, ತಾವು ಪರಿಹಾರನ ನಾಳಿಂದ್ರನ ನಮಗ್ ಒಂದ ವಿಷಯ ಸರ, ನಮ್ಗ ನಮ್ ಬೇಡಿಕೆ ಐತ್ರಿ. ಕಾರ್ಖಾನೆ ಅವ್ರು 3,400 ಬಂದಿತ್ತು, ಅವ್ರು 200 ಬಂದಿರ್ತಾರ. ಅವ್ರೇನ್ ಕಮಿಟ್ಮೆಂಟ್ ಮಾಡ್ತಾರೋ ಅದೇನ್ ನಡೆದೈತಿ, ಅವ್ರು ಒಟ್ಟ ಕೊಡುದಿಲ್ಲ ಅಂದ್ರೂ ಕೂಡ ನೀವೇ ಕೊಡ್ಬೇಕಂತೈತಿ. ಸರಿ, ಒಂದ್ ಕಡೆಗೆ 1,000 ರೂಪಾಯಿ ಕೇಳಿದ್ವಿ ನಾವು, ಅದನ್ನ ನೀವು CM ಅವ್ರ ಜೊತೆ ಮಾಡಿ ಅದನ್ನ ನಾಳೆ ಮಧ್ಯಾಹ್ನ ಸಾಯಂಕಾಲ ಒಳಗಾಗಿ ಅಲ್ಲಿಂದ ನೀವು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ನಮಗದ ಒಪ್ಪಿಗೆ ಇದ್ರೆ ತೊಂದರೆ ಇಲ್ಲ. ಅಲ್ಲ, ನೀವು ನೋಡಿ, ನಿಮ್ಮನ್ನ ಅವ್ರ ಜೊತೆಗೆ ಕೊಂಡಿರ್ತೇನೆ, ನಾನು ಕೊಂಡಿರ್ತೇನೆ, ನಿಮ್ಮ ವಕೀಲನಾಗಿ ಕೊಂಡಿರ್ತೇನೆ. ನೀವು ಏನು ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೀರಿ ಅದನ್ನ ಸಂಪೂರ್ಣವಾಗಿ ಹೇಳ್ತೇನೆ. ಅವ್ರ ಜೊತೆಗೆ ನೀವೇನು ನಿಮ್ಮ ಡಿಮಾಂಡ್ ಇಡೋದೈತಿ, ಬೇಡಿಕೆ ಇಡೋದೈತಿ, ನೀವು ಹೇಳೋದೈತಿ, ಹೇಳ್ತೀರಿ, ಚರ್ಚೆ ಮಾಡ್ತೀವಿ. ನಿಮ್ ಕೂಡ ಚರ್ಚೆ ಮಾಡಿದ್ಮೇಲೆ ಫ್ಯಾಕ್ಟರಿ ಅವ್ರ ಕೂಡ ನಿಮ್ ಚರ್ಚೆ ಮಾಡ್ತೀವಿ. ಚರ್ಚೆ ಹಿನ್ನೆಲೆಯೊಳಗ ಏನು ಒಂದು ನಿಮ್ಮ ಪರವಾಗಿರ್ತಕ್ಕಂಥ ನಿರ್ಣಯ ಹೊರಹೊಮ್ಮುತ್ತದೆ. ಅದಕ್ಕೆ ರೈತ ಬಂಧುಗಳಿಗೆ ಇಷ್ಟೇ ಹೇಳ್ತೀನಿ, ತಾವು ಶಾಂತ ರೀತಿಯಿಂದ ಬನ್ನಿ, ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳು ನಿಮಗೆ ಏನು ಹೇಳ್ತಾರೆ, ಏನ್ ಕೇಳ್ತಾರೆ, ಸರ್ಕಾರ ಏನ್ ಮಾಡ್ತದ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ನಾವು ಕೊಡ್ತೀವಿ. ಅನುಕೂಲ ಆಗೋದನ್ನ ಮಾಡೋದಕ್ಕೆ ಸರ್ಕಾರ ಬಾಯ್ ಮಾಡ್ಬೇಡ್ರಿ ಸಾಹೇಬ್ರ. ಪಾಪ ಅವ್ರ ಕರ್ತವ್ಯದ ಏನು ಮುಖ್ಯಮಂತ್ರಿ ಅವ್ರು ಹೇಳಿ ಕಳಿಸಾರೋ ಅದ್ರ ಪ್ರಕಾರ ಅವ್ರ ಜವಾಬ್ದಾರಿ ಮಾತಾಡ್ತಾರ. ನಾನೇನ್ ಹೇಳ್ತೇನೆ ಸರ, ಈಗ ವಿಠಲ್ ಅರಬಾವಿ ಅನ್ನುವಂತವ 2,000 ತಡಿ, ಯಾರು ಬಾಯಿ ಮಾಡ್ಬೇಡ್ರಿ. ಈಗ ನಾವ್ ಯಾರು ಹೊಂಟಿಲ್ಲ, ನಾನು ಹೋಗ್ಬೇಕಂದ್ರೆ ನಿಮ್ನೆಲ್ಲ ವಿಶ್ವಾಸ ತಗೊಂಡ ನಮ್ಮ ಎಲ್ಲಾ ಕಬ್ಬು ಬೆಳೆಗಾರ 1,000 ಟನ್ ಬೆಳಿತಕ್ಕಂಥವ್ರು ನಾಳೆ ಬೆಳಿಗ್ಗೆ ಮುಂಜಾನೆ ಮತ್ತೆ 10 ಗಂಟೆಗ 1,000 ಮಂದಿ ಕೂಡ ಲೀಡರ್ಗಳ ನಿರ್ಣಯ ಮಾಡಿ ಹೋಗುದಪ್ಪ ಅಂದ್ರೆ ಹೋಗುದ, ಇಲ್ಲ ಅಂದ್ರೆ ನಿಮ್ ಜೊತೆ ಜಾತ್ರೆ ಚಾಲು ಅಂದ್ರೆ ಚಾಲು, ಯಾರು ಚಿಂತೆ ಮಾಡ್ಬೇಕಾಗಿಲ್ಲ. ಅದಕ್ಕೆ ನಂದೇನ್ ಸರ, ಕಾರ್ಖಾನೆ ಅವರ ನಮ್ 3,200 ರೂಪಾಯಿ ಚಿಕ್ಕ ಕೊಡಕ್ ಆಗುದಿಲ್ಲ, ಕೊಡ್ತಾರೋ ಅದು ವಿಷಯ ಕಟಾಫ್ ಬಂದಿರ್ತೈತಿ. DC ಅವರು ಹೇಳಿದ ಪ್ರಕಾರ, SP ಅವರು ಹೇಳಿದ ಪ್ರಕಾರ ನಮಗೊಂದು ರೂಪಾಯಿ ಕೂಡ ಕಾರ್ಖಾನೆ ಅವ್ರು ಕೊಡೋದಿಲ್ಲ ಅಂದಾರಂತೇಳಿ ಅವ್ರು ನಮ್ಗೆ ಕ್ಲಿಯರ್ ಆಗಿ ಇಲ್ಲಿವರೆಗೂ ಕೂಡ ಪೊಸಿಷನ್ ಆ ರೀತಿ ಒಳಗೆ ನಮಗೆ ಹೇಳಿದಾರೆ.
ನಾನು ಇದನ್ನ ನಿಮ್ಗೆ ಹೇಳಿಲ್ರು. ಹಾ, ಈಗ ಕಾರ್ಖಾನೆ ಅವ್ರು ಕೊಟ್ಟಿಲ್ಲ ಅಂತ ತಿಳ್ಕೊರಿ. ನಾವೇನ್ ಕೇಳತ್ತು, 1 ಟನ್ ಕಬ್ಬಿ ಗೌರ್ಮೆಂಟ್ಗೆ ಇಷ್ಟು ಹೋಗ್ತೈತಿ. ವಿಠಲ್ ಅರಬಾವಿ ಅವ್ರ ಅದು 3 ದಿವಸ ಅವ್ರ ರಾತ್ರಿ ಹೇಳಿ 350 ರೂಪಾಯಿ ಸರ್ಕಾರ ಕೊಟ್ಟೈತಿ ಅವಾಗ್ರಿ ಅದ. ಈ ಸಲ ನಮಗೊಂದು 1000 ರೂಪಾಯಿ ಬೇಡಿಕೆ ಐತೆ. ನಾವೇನ್ ಹೇಳತ್ತು, ತಡ್ರಿಪ್ಪ, ಈಗ ದಯವಿಟ್ಟು ಸರ್ ನಮ್ದು ಏನೈತಿ, ನಾನು ಮುಖ್ಯಮಂತ್ರಿ ಅವ್ರ ಮನೆ ಬೆಳಗಾವ್ ಬಂದಿರ 4,500 ರೂಪಾಯಿ ಲೆಕ್ಕ ಪ್ರಕಾರ 60,000 ಕೋಟಿ ರೂಪಾಯಿ ಲೆಕ್ಕದ ನಮ್ಮವ್ರು ಹೇಳ್ತಾರ. ಅದು ಏನಾಯ್ತು ಅದೆಲ್ಲ ತಾವು ತನಿಖೆ ಮಾಡ್ತೀರಿ. ಅದ್ರೊಳಗಿನ 10,000 ಕೋಟಿ ರೂಪಾಯಿ ಪ್ಯಾಕೇಜ್ ಇಡ್ರಿ ಸಾಹೇಬ್ರ, ಕೈ ಮುಗಿತು ಅಂತೇಳಿ ನಾನು ಸುಮಾರು 15 ದಿವಸದಿಂದ ಇಲ್ಲಿ ಬಂದಾಗ ಮುಖ್ಯಮಂತ್ರಿ ಅವರಿಗೆ ಸಾಹೇಬ್ರೆಲ್ಲರೂ ಕೂಡಿ ಇದ್ದಾಗ ಅವ್ರಿಗೆ ಮನವರಿಕೆ ಮಾಡಿ ಕೊಡೋದ್ರಿಂದ ಮುಂದೆ ಈ ಪರಿಸ್ಥಿತಿ ಬರ್ದಿರ್ತೇ. ಇದೇ ವಿಷಯ ಇಟ್ಟುಕೊಂಡ ತಾವು ನಾ ಏನ್ ಎತ್ತನ್ರಿ, ಇದು ಒಂದೇ ಡಿಸ್ಕಷನ್ ಕ್ಲಿಯರ್ ಮಾಡ್ರಿ. ಉಳಿದ ಡಿಸ್ಕಷನ್ ಸಂಬಂಧ ಏನೈತ್ರಿ, ಈ ಕಾರ್ಖಾನೆ ಅವ್ರದಂತೂ ಅದ್ರ ಬದಲು ನೀವು ಜವಾಬ್ದಾರಿ ಪರಿಹಾರ ಘೋಷಣೆ ಮಾಡಿರ. ಅವ್ರ ಏನೈತಿ ಕಾರ್ಖಾನೆ ಚಲೋ ಮಾಡ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಅವ್ರು ಕೊಡೋದಿಲ್ಲ ಅಂದ್ಮೇಲೆ ನಾವು ಕಬ್ಬು ಉಳಿಸ್ಕೊಂಡು ಪರಿಸ್ಥಿತಿ ಇಲ್ಲ. ಅವ್ರು ನೋಡ್ಕೊಳಕ್ ಈ ರೈತ ಅವ್ರು ರೆಡಿ ಅದಾರ, ನನಗೆ ಸಂಬಂಧ ಇಲ್ಲ. ಅವರೆಲ್ಲ ತೀರ್ಮಾನ ಮಾಡ್ಯಾರ. ಕಾರ್ಖಾನೆ ಅವ್ರು ಎಷ್ಟು ಮಂಡದರು 4-5 ವರ್ಷ ಮೋಸ ಮಾಡ್ಯಾರು. ಬರೀ 200 ಕೊಟ್ರು, ಇನ್ನ 200 ಕೊಡ್ಲಿಲ್ಲ ಅನ್ನೋದು ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತಿ. ಈಗ ಅದು ಬೇರೆ ವ್ಯವಹಾರ. ಯಾಕಂದ್ರೆ ಅವರ ಮೋಸ ಮಾಡೋ ಕಂಪನಿ ಅನ್ನೋದು ಪಕ್ಕ ಗೊತ್ತಾಗಿದೆ. ಯಾಕಂದ್ರೆ ಮತ್ತೊಂದು ಕಾರ್ಖಾನೆ ಕಟ್ಟಕ್ ರೊಕ್ಕ ಇರ್ತೈತಿ. ಈ ಕಬ್ಬು ಬೆಳೆಗಾರಿಗೆ ಇನ್ನು 200 ರೂಪಾಯಿ ಅಂದ್ರೆ ಎಷ್ಟ್ರಿ? ನಮ್ ಬೆಳಗಾವಿ ಜಿಲ್ಲೆಗೆ ಎಷ್ಟ? ಈಗ 200 ರೂಪಾಯಿ ಅಂದ್ರೆ 800 ಅಂದ್ರೆ 1000 ಕೋಟಿ ರೂಪಾಯಿ ತಿಳ್ಕೊರಿ. ಅವ್ರಿಗೆ ಇನ್ನೊಂದು 800 ಕೋಟಿ ರೂಪಾಯಿ. ಸರ್, 1 ಟನ್ ಕಬ್ಬು ಕಾಟ ಹೊಡೆದ್ರೆ ಅವ್ರಿಗೆ ಉತ್ಪಾದನೆ ಎಷ್ಟು ಉಳಿದೈತಿ ಹೇಳ್ತೀನಿ ಕೇಳ್ರಿ. 1 ಟನ್ ಕಾಟ ಅಣ್ಣ ಹೇಳಿ ತೆರಿಗೆ ಮೊದಲು ಏನ್ ಮಾತಾಡುತ್ತೆ, ಏನ್ ಗೊತ್ತ ನಿನಗ? ಅಲ್ಲೋ ನಾ ಏನ್ ಹೇಳ್ತೀನಿ, ಕಾರ್ಖಾನೆ ರೊಕ್ಕ ಕೊಡಿದ್ರೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿರುತ್ತೆ ಹೇಳ್ತಾನ. ಒಬ್ಬ ತೆಲಿಗೊಬ್ಬ ಮಾತಾಡಂಗಿಲ್ಲ. ಇಲ್ಲಿ ನೋಡು, ನಾವ್ 7 ದಿವಸ ದೇವರ ನಾವು ನಿತ್ಯ ಮಾಡಿದಿದೆ. ನಿಮ್ಮ ಸಂಬಂಧ ಒಳ್ಳೇದಾಗ್ಲತ್ ಮಲ್ಲಪ್ಪನಿಂದ ಸಾವಿರಾರು ಜನ ಇಲ್ಲಿ ಜೀವ ಒತ್ತೆ ಇಟ್ಟಿದ್ದು. ಇವತ್ತ ಬಂದು ಏನಾರ ತೆಲಿಗೊಂದು ಮಾತಾಡಂಗಿಲ್ಲ. ಇದ್ರ ಬದಲು ನಾವು ಜವಾಬ್ದಾರಿ ಹೊತ್ತಿದ್ದು ಲೀಡರ್ ಮಾಡಿರಿ, ಶಾಂತಿ ಇರೋದು. ಅದಕ್ಕೆ ಸರ ದಯವಿಟ್ಟ 1 ಟನ್ ಕಬ್ಬ ಕಾಟ ಹೊಡೆದ್ರೆ ತಿಳ್ಕೊರಿ, ಸಕ್ರಿದೊಂದು 5,000 ರೂಪಾಯಿ, ನಮಗ್ ಕೊಡ್ತಕ್ಕಂತ ಕಾರ್ಖಾನೆ ಬಿಲ್ ಒಂದು 3,500 ರೂಪಾಯಿ, ಮತ್ತ ನಿಮಗ್ ಹೋಗ್ತಕ್ಕಂತ ತೆರಿಗೆ ಸ್ಪ್ರಿಟ್ ತುಡುಗರ್ಲ ಅಲ್ಲಿ ಒಂದು 4,500 ರೂಪಾಯಿ, ಮತ್ತೆ ಸಿಪಿ ಅದೇನ್ ಟ್ಯಾಕ್ಸ್ ಮತ್ತೊಂದೇನೇನು ಎಲ್ಲಾದ್ರೂ ಕೂಡ ಒಂದು 10-12,000 ರೂಪಾಯಿ 1 ಟನ್ ಕಾಟ ಬಡದ್ರೆ ಉಳ್ಕೊಂಡ್ಬಿಡ್ತಾರ. ಅವ್ರ ವರ್ಷಕ್ಕ 10,000 ಕೃಷಿ ಟನ್ ಇದ್ದ 1 ಟನ್ ಕಾಟ ಹೊಡ್ಕೊತ ಬಂದಾರ್ರಿ. ಅದ್ರೊಳಗೆ ಸಂಶಯ ಇಲ್ಲ. 1 ಟನ್ ಕಾಟ ಹೊಡೆದ್ರಂದ್ರ 10,000 ಕೃಷಿಯಿಂದ ಒಂದ್ ದಿವಸ 500 ಟನ್ ಕಾಟ ಹೊಡಿತಾನ್ರಿ. 500 ಟನ್ ಹೊಡೆದ ದಿವಸ 7-8 ಕೋಟಿ ರೂಪಾಯಿ ರೊಕ್ಕ ಆತ. ಒಂದು 100 ದಿವಸ ನಡೆಸಿದ್ರ 700-800 ಕೋಟಿ ರೂಪಾಯಿ ರೊಕ್ಕ ಆದ್ರ ಅವ್ರದ. ಅದ್ಯಾಕೆ ಬೇರೆ ಇದ್ರೆ ನಾ ಹೇಳಿ ಹುಚ್ಚಿದ ಮಂದಿಗೆ. ಇದನ್ನ ಎಲ್ಲಿ ಮಾತಾಡ್ತೀರಿ? ನೀವು ಮಾತಾಡ್ಬೇಕಾದದ್ದು ವಿಧಾನಸೌಧದೊಳಗೆ ಕುಂತು ಮಾತಾಡ್ಬೇಕು. ನಾವ್ ಇಲ್ಲಿ ಕುಂತು ಮಾತಾಡಿದ್ರೆ ಆಗುತ್ತೆ. ಈಗೇನ್ ನೀವು ಹೇಳ್ತೀರಿ ಇದು ಸತ್ಯ ಇರ್ಬೋದು, ಅದ್ರಲ್ಲಿ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ನಿಮ್ಮ ಸತ್ಯದ ಅರಿವನ್ನ ಎಲ್ಲೆಲ್ಲಿ ಯಾರ್ಯಾರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅದನ್ನ ಮಾಡಿಕೊಡದೆ ಹೋದ್ರೆ ರೈತರಾಗಿರ್ತಕ್ಕಂಥ ನಾವು ವಿಫಲರಾಗ್ತೀವಿ. ಅದಕ್ಕೆ ತಾವು ವಿಶೇಷವಾಗಿ ಈ ಸಂಘಟನೆಯನ್ನು ಮಾಡಿದ್ದೀರಿ. ಈ ನೋವು ನಿಮ್ಮದೇನಿದೆ, ನಿಮ್ಮ ಪರವಾಗಿರ್ತಕ್ಕಂಥ ನಿಲುವುಗಳೇನವು ಯಾವ ಇದು ಸರಿ ಇಲ್ರಿ ಅಂತ ನಾವ್ಯಾರು ಸರ್ಕಾರ ಹೇಳೋದು. ಅದಕ್ಕೆ ನೀವೇನು ಚರ್ಚೆ ಮಾಡ್ತೀರಿ, ನೀವೇನೇನು ಒಂದೊಂದು ಪಾಯಿಂಟ್ ಹೇಳ್ತೀರಿ, ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಚರ್ಚೆ ಜೊತೆಗೆ ಆ ಸಭೆಯ ಮೂಲಕ ನಿಮಗೆ ಪರಿಹಾರ ಸಿಗ್ತದೆ. ಅದಕ್ಕೆ ಲೇಟ್ ಮಾಡೋ ಪ್ರಶ್ನೆ ಇಲ್ಲ. ನಾಳೆ ಸಾಯಂಕಾಲ ಅಂದ್ರೆ ಸಾಯಂಕಾಲ, ಇಲ್ಲ ನಾಳೆ ಮುಂಜಾನೆ ಅಂದ್ರೆ ಮುಂಜಾನೆ 7ನೇ ತಾರೀಕಿಗೆ ನಮ್ಮ ಸರ್ಕಾರದ ನಿರ್ಣಯ ಏನೈತಿ ಅದನ್ನ ನಿಮಗೆ ನಾವು ತೋರಿಸ್ತೀವಿ. ಈಗ ಕೇಳ್ರಿ, ಮುಖ್ಯಮಂತ್ರಿ ಕಡೆ ನಾವು ಒಂದ್ಸಲ ಗಡಬಡ್ಸಕ್ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ ಶಾಂತ ಬರ್ರಿ. ಅದನ್ನ ಬೆಳಿಗ್ಗೆ ಹೇಳ್ರಿ. ಈಗ ಅವ್ರದ ಪಾಪ ನೋಡ್ರಿ, ಈಗ ಅವ್ರ ಮುಖ್ಯಮಂತ್ರಿ ಅವ್ರಿಗೆ ಇಲ್ಲೆಲ್ಲ ವಿಷಯ ಗೊತ್ತಾಗಿತ್ತು ಇಲ್ಲೂ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ನಾವೆಲ್ಲ ಮನವರಿಕೆ ಮಾಡಿ ಕೊಡ್ತಕ್ಕಂಥ ಚಟುವಟಿಕೆ ಆಗೈತಿ. ಬಹುಶಃ ಟಿವಿ ಮಾಧ್ಯಮ ಈ ದೇವರ ಪ್ರಕಾರ ಅವ್ರೆಲ್ಲ ನೋಡಿದಾರ. ಆದ್ರೂ ಅದು ಇರ್ಲಿ, ವ್ಯವಸ್ಥೆ ಅಂತ ದೊಡ್ಡ ಹೊಲಸೈತಿ. ಈಗ ಸಾಹೇಬ್ರ ನಮ್ದೊಂದು ದಯವಿಟ್ಟು ವಿನಂತಿ, ನೀವ ಕೇಳ್ರಿ, ಬಾಯ್ ಯಾಕೆ ಮಾಡಿದ್ರಿ ಕೇಳ್ರಿ ಸರ್. 100% ನಮಗೆ ನೀವು ಪರಿಹಾರನ ಘೋಷಣೆ ಮಾಡ್ಲೇಬೇಕು. ಕಾರ್ಖಾನೆ ಅವ್ರು ಇವತ್ತು ಅವ್ರ 3,200 ಕೊಡ್ತಾರೋ, 300 ಕೊಡ್ತಾರೋ ಕೊಡ್ಲಿ, 400 ಕೊಡ್ತಾರೋ ಕೊಡ್ಲಿ.
ಅವ್ರು ಯಾವ ಕಟ್ ಆಫ್ ಡೇಟಿಗೆ ಬಂದರು ಅದೇನೈತಿ ನಡೆದೈತಿ ಅದಕ್ಕೆಲ್ಲರಿಗೂ ಗಟ್ಟಿಗಿದ್ರು. ತಾವು ಕಾರ್ಖಾನೆ ಅವ್ರು ಏನಾದ್ರು ಭರಿಸ್ಲಿಲ್ಲ ಅಂತಂದ್ರ ನಾವ ಒಂದು ಟನ್ನಿಗೆ 1,000 ರೂಪಾಯಿ ಕೇಳಿದು ತಾವ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡಿ ಇವತ್ತಾರೆ ಇಲ್ರಿ ಚರ್ಚೆ ಮಾಡಿಸ್ತಾರೆ. ಟಿವಿ ಮುಖಾಂತರ ಅವ್ರೆಲ್ಲ ನೋಡಿರ್ತಾರೆ, ಇಡೀದೆಲ್ಲ ಲೈವ್ ಐತ್ರಿ ಟಿವಿ ಒಳಗ್ರೆ. ಈ ರಾಜ್ಯದ ಮುಖ್ಯಮಂತ್ರಿ ಅವ್ರು ಕೂತೀವಿ ಎಲ್ಲಾ ಪ್ರಶ್ನೆ ಕೂಡ ನೋಡುವಂತ ಪರಿಸ್ಥಿತಿ ಒಳಗ ಈ ದೇವರುಗಳೆಲ್ಲ ರೆಡಿ ಆಗಿದ್ದೀರಿ, ಇಡೀ ದೇಶಕ್ಕೆ ರಾಜ್ಯಕ್ಕೆ ತೋರಿಸುವಂತ ನಡೆದ್ರಿ. ನಾವೇನಿದ್ದು ಸರ್ ನಮಗೂ ಇಲ್ಲಿ ಹೆಂಗೈತಿ ನೀವ ಸರ್ಕಾರ ನೀರು ಕೊಡಲಿ ಸರ್ ಏನಾಗಿತ್ರಿ ನೀವ ಈಗ 2 ವರ್ಷದಿಂದ ಬಂದಿರೋ ತಿಳ್ಕೊಡ್ರಿ, ಅವಾಗ ಏನ್ರ ಡಿಸ್ಕಷನ್ ಮಾಡ್ಬೋದಾಗಿತ್ತ. ನಿನ್ನೆ ಕಾರ್ಖಾನೆ ಅವ್ರು ಯಾವಾಗ ರೊಕ್ಕ ಕೊಡುದಿಲ್ಲ ಅನ್ನುವಂತ ಸಿಚುವೇಶನ್ ತಿಳಿದಾಗ ನಿನ್ನೆ 4 ಗಂಟೆಗ ನಾವು ನಿರ್ಣಯನ ಸರ್ಕಾರಕ್ಕ ಸಂದೇಶನ ಲಿಖಿತ ರೂಪದಾಗ ಲೆಟರ್ ಮುಖಾಂತರ ತಹಶೀಲ್ದಾರ್ ಮುಖಾಂತರ DC ಸಾಹೇಬ್ರಿಗೆ ಹಚ್ಚಿ ನರೇಂದ್ರ ಮೋದಿ ಅವ್ರಿಗೂ ಕಳಿಸಿದ್ರಿ, ತಮಗೂ ಕಳಿಸಿದ್ ಇಂಥ ದಿವಸ ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಐತೆ ಮಾಧ್ಯಮ ಮುಖಾಂತರ ಕೂಡ ನಾವು ಸರ್ಕಾರಕ್ಕೆ ಸಂದೇಶ ಕೊಟ್ಟದ್ದಾಗೈತ್ರಿ. ಅದಕ್ಕ ದಯವಿಟ್ಟು ಈ ಜನರದು ಕೂಡ ಈ ಸ್ಥಿತಿಯನ್ನ ನನ್ನ ಕಂಟ್ರೋಲ್ದಾಗ ಇಲ್ರಿ. ಇವ್ರೀಗ ಈಗ ವೇದಿಕೆ ಕಂಟ್ರೋಲ್ ಐತಿ ಹೇಳತ್ತನ್ರಿ, ಆದ್ರೂ ಇವ್ರಿಗೆ ಯಾವ್ದಾರು ಒಂದು ಫೈನಲ್ ಆಗ್ಬೇಕಾಗಿದೆ. ಕಾರ್ಖಾನೆ ಅವ್ರ ಜೊತೆ ಕೊಡಿಸ್ತೀರಿ, ಇದು ಬೇರೆ ವ್ಯವಹಾರ. ಇಲ್ಲಪ್ಪ ಕಾರ್ಖಾನೆ ಅವ್ರು ಕೊಡಂಗಿಲ್ಲ ಅಂದ್ರ ಸರ್ಕಾರ ಏನು ಪರಿಹಾರ ಕೊಟ್ಟ ಈ ಕಬ್ಬು ಬೆಳೆಗಾರನ ರಕ್ಷಣೆ ಮಾಡುತ್ತೀವಿ ಅನ್ನೋದು ಅಂತದ ನಾಳೆ ಮಧ್ಯಾಹ್ನವರೆಗೆ ದಯವಿಟ್ಟು ನೀವು ತಿಳಿಸ್ರಿ ಅನ್ನೋದು ಕೈ ಮುಗಿದು. ನಾಳೆ ನೀವು ಚರ್ಚೆಗೆ ಬರ್ಬೇಕು, ಕೂಡಬೇಕು, ಮಾತನಾಡಬೇಕು. ಚರ್ಚೆಯಿಂದ ಅದ್ರ ಬಗ್ಗೆ ಇರ್ತದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ತಮ್ಮ ಹಿಂದೆ ಯಾರು ಮಾತಾಡ್ಬೇಡ್ರಿ. ನಿಂಗಪ್ಪನ ಹಿಂದ್ ಮಾತಾಡ್ಬೇಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದ್ 2-3 ನಿಮಿಷ ಶಾಂತ ಇರ್ತೀರಿ. ಶಾಂತ. ಈಗ ರಾಜ್ಯಾಧ್ಯಕ್ಷರೆಲ್ಲ ವಿಷಯ ಮನವರಿಕೆ ಮಾಡಿಕೊಟ್ರು. ತಮ್ಮ ಕೇಳಬೇಕಾ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ಬಹಳ ಗಂಭೀರ ವೇದಿಕೆ ಅದ. ಒಂದು 3 ನಿಮಿಷ ಅಷ್ಟೇ ಕೇಳಿ ಶಾಂತವಾಗಿ. ರಾಜ್ಯಾಧ್ಯಕ್ಷರು ಎಲ್ಲ ವಿಷಯ ಮನವರಿಕೆ ಮಾಡಿಕೊಟ್ರು. ನಮ್ಮದು ಹೆಂಗಾಗ್ಯದ ಪರಿಸ್ಥಿತಿ ಅಂದ್ರೆ ಮದುವೆ ಹೋಗಿ ಮಗ ಯಾವಾಗ ಹೋಗ್ತದ ಕೇಳೋ ವಿಚಾರ ಬಂದದು. 7 ದಿವಸ ನಾವು ಹೋರಾಟ ಮಾಡಾಕತ್ತೀವಿ. ಮೊನ್ನೆ DC ಸಾಹೇಬರು ನಮಗ್ ತಮ್ಮ ಕೇಳ ಅಷ್ಟು ವಿಷಯ ಕೇಳ್ಕೊ. DC ಸಾಹೇಬರು ಒಂದು SP ಸಾಹೇಬರು ಒಂದು 32 ರೂಪಾಯಿ ಘೋಷಣೆ ಮಾಡಿ ಹೋಗ್ಯಾರ. ಇದು ರಾಜ್ಯ ಮಾಧ್ಯಮ ಎಲ್ಲ ಕಡೆ ಪ್ರಸಾರ ಆಗ್ಯದ. ಇವತ್ತು HK ಪಾಟೀಲ್ ಸಾಹೇಬರು ಬಂದಾರ. ಈ ಕಲ್ಟಿವೇಶನ್, HNT, ಟ್ರಾನ್ಸ್ಪೋರ್ಟ್, ಡಿಜಿಟಲ್ ಕಾಟ, ಕರೆಂಟ್ ಇವ್ಯಾವ್ದು ನಮಗೆ ಈಗ ಸದ್ಯ ಅವಶ್ಯಕತೆ ಇಲ್ಲ. ಆಮೇಲೆ ಅಧಿವೇಶನ ಮಾಡ್ಕೊಂಡು ಅದು ಬೇಡ. ಒಂದೇ ಬೇಡಿಕೆ, ಈ ವೇದಿಕೆ ಮ್ಯಾಗ ನಮಗೆ ಎಷ್ಟು ರೇಟ್ ಘೋಷಣೆ ಆಕೈತಿ ಅದ್ರ ಸಲುವಾಗಿ ನಾವು ಕುಂತಿದ್ವಿ. ಹೌದಾ? ಕೇಳ್ಕೊ ನೋಡಿ ಸಾಹೇಬರ, ಒಂದು ವಿನಂತಿ ಮಾಡ್ಕೊಳ್ತೀನಿ. ನಾವು 7 ದಿನ ಆಯ್ತು, ಲಕ್ಷ 2 ಲಕ್ಷ 3 ಲಕ್ಷ ಜನ ಸೇರಕತ್ತೀವಿ. ನಿಮಗೆ ನಾವು ವಿನಂತಿ ಮಾಡ್ಕೊಳ್ತೀವಿ, ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗ ನಾಳೆ ಬೆಳಗ್ಗೆ ನೀವು ಫ್ಯಾಕ್ಟರಿ ಅವ್ರ ಕರೆದ ಮೀಟಿಂಗ್ ಮಾಡ್ಕೋರಿ. ಒಂದೇದ್ದು CM ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ನಾಳೆ ಸಾಯಂಕಾಲ ತನಕ ಮಾಡ್ಕೋರಿ. 8 ಗಂಟೆ ತನಕ ನಿಮಗೆ ನಾವು ಸಮಯ ಕೊಡ್ತೀವಿ, ಚರ್ಚೆ ಮಾಡ್ಕೋರಿ. ನಾಳೆ ಸಾಯಂಕಾಲ ನಮಗ್ ಹೇಳಿದ್ರಿ ಅಂತಂದ್ರ ಇಂಟೆಸ್ಟ್ ರೇಟ್ ಅಂತ ಹೇಳಿದ್ರ ನಮಗ್ ಹೊಂದಾಣಿಕೆ ಆಯ್ತು ಅಂದ್ರ ಹೋರಾಟ ಹಿಂದ್ ತಕೊಳ್ತೀವಿ. ಇಲ್ಲ ಅಂತಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದೇ ನಮ್ಮದು ಘೋಷಣೆ ಐತಲ್ಲ. ಮತ್ತೆ ಈ ವಿಷಯ ಈ ವಿಷಯ ತಾವು ಬಂದಿರೋ ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲೆಯೊಳಗೆ 2 ಜನ ಸಚಿವರದಾರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಿಷಯ ಕೇಳ್ಕೊರೆ, ಸುಣ್ಣ ಚೀನಾಡಿ ಗದ್ದಲ ಕೈ ಮಾಡಿ ಹೋಗೋದಾಗಬಾರ್ದು. ಇದು ಚಳವಳಿ ಅಲ್ಲ. ಒಂದು ಸಾರಿ ಹೇಳಿದ್ರೆ ತಿಳ್ಕೋಬೇಕು ಏನ್ ನಡೆದ ವಿಷಯ. ಈಗ ತಮ್ಮ ಹಿಂದ್ ಮಾತಾಡ್ಬಿಡು. ಜಿಲ್ಲಾಧಿಕಾರಿಗಳು ಬಂದ ಮೊನ್ನೆ 3200 ತನಕ ನಾ ಕೊಡಿಸ್ತೀನಿ ಅಂತ ಹೇಳಿದ್ರು. ಇನ್ನೂ ಪ್ರಯತ್ನ ಮಾಡಿದ ಒಬ್ಬರು ಜಿಲ್ಲಾಧಿಕಾರಿಗಳು ಹೇಳಿದ್ರು. ಆದ್ರೆ ನೀವೇನ್ ಹೇಳಕತ್ತೀರಿ? ಮುಖ್ಯಮಂತ್ರಿ ಜೊತೆ ಮಾತಾಡಿಸ್ತೇನೆ ಅಂತ ಹೇಳಕತ್ತೀರಿ. ಇದು ಹೋರಾಟದ ವೇದಿಕೆ. 20 ಜನ ಬಿಟ್ಟು ಹೋದ್ರಂದ್ರ ಈ ಭಾಗದ ಉತ್ತರ ಕರ್ನಾಟಕ ರೈತ ಮುಖಂಡರ ಬಗ್ಗೆ ತಪ್ಪು ಮಾತಾಡ್ತಾರ. ನಮಗದು ಬೇಡ. ನಾವ ಇಲ್ಲೇ ನೀವೆಲ್ಲ ಬರಕ್ ಗಟ್ಟಿದಿರಿಲ್ಲೋ? ಮಲ್ಲಪ್ಪನ ಏನು ಹೋದಿ ಗಟ್ಟದಿಲ್ಲ ತಂದ್ಕೊಂಡು ನೋಡ್ರಿ. ನಾವ್ ವಿನಂತಿ ಮಾಡ್ಕೊಳ್ತೀವಿ, ನೀವು ಸಾಯಂಕಾಲ ತನಕ ಸಮಯ ತಗೋರಿ. ಯಾರು ರೈತರ ಕಬ್ಬ ಕಡ್ದಿಲ್ಲ, ರೈತರ ಸಂಪೂರ್ಣ ಸಹಕಾರ ಐತಿ.
ಇಡೀ ಬೆಳಗಾವಿ ಜಿಲ್ಲಾನ ಇವತ್ತು ಬಂದ್ ಐತಿ. ಅಧ್ಯಕ್ಷರ, ನಾಳೆ ಸಾಯಂಕಾಲ ತನಕ ಸಚಿವರಿಗೆ ನಾವು ಸಮಯ ಕೊಡೋದು ವಿನಂತಿ ಪೂರ್ವಕವಾಗಿ. ನಮ್ಮವರದವರು ಅಷ್ಟ ಅದರೊಳಗ ಪೂರ್ಣ ಜ್ಞಾನ ಇದ್ದಂತ ಸರಳ ವ್ಯಕ್ತಿತ್ವ ಸಚಿವರ ಗೌರವ ಕೊಡೋನು. ಡಿಸಿ ಅವ್ರು ನಮಗ್ ಕೊಟ್ಟಂತ ಗೌರವ ನಾವು ಅವ್ರ ಮ್ಯಾಗ ಗೌರವ ಐತಿ. ಸರ್ ನೀವೇನ್ ಮಾಡ್ರಿ, ನೀವು ಬರ್ಲಿಕ್ಕಂದ್ ನಡೀತದ, ಮೀಟಿಂಗ್ ಮಾಡ್ರಿ, ಚರ್ಚೆ ಮಾಡ್ರಿ, ಎಲ್ಲಾ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು SP ಅವ್ರು ಬಂದ್ ಹೇಳೋ ನಾವು ಹೋರಾಟ ತಕ್ಕೋತೀವಿ. ನಮ್ಮ ಹೋರಾಟ ನಿರಂತರ ಇರ್ತದ. ತಮಗ ವಿನಂತಿ ಮಾಡ್ಕೊಳ್ತೀನಿ, 7 ದಿನ ಆತು, ಮಳಿ ಗಾಳಿ ಎಲ್ಲಾರ್ದು ನಾವು ಬಿಸಿಲಾಕ್ ಕೊಡ್ತೀವಿ. ಒಂದು ರೇಟ್ ತಗೋಬೇಕಾಗ್ಯದ. 32ಕ್ಕೆ ಅವ್ರು ಬಂದಾರ, ನಾವು 35 ಕದೀವಿ. ನಾ ಮೊದಲು ಹೇಳೀನಿ, ಸ್ವಲ್ಪ ಹಿಡಿತೀವಿ, ಅವ್ರ ಮ್ಯಾಗ ಇರಿಸ್ರಿ ಮುಗಿಸೋಣ ಅಂತ ಹೇಳೀನಿ. ದುರ್ಲಾಪುರದೊಳಗ ನಾನು ಮುಗಿಬೇಕು ಸರ್. ದಯವಿಟ್ಟು ತಮ್ಮೆಲ್ಲರ ಪರವಾಗಿ ಇನ್ನೊಂದು ಮಾಡಿ, ದಯವಿಟ್ಟು ಇನ್ನೊಂದು ವಿಷಯ ತಪ್ಪು ತಿಳ್ಕೊಬೇಡ್ರಿ. ಪಕ್ಷಾತೀತವಾಗಿ ಹೇಳ್ತೀವಿ. ಜಿಲ್ಲೆಯೊಳಗೆ 2 ಜನ ಸಚಿವರು ಅದಾರ ಸರ್. ಅವ್ರು ಕರ್ನಾಟಕದಾಗ ಅದಾರು ಅಥವಾ ವಿದೇಶಕ್ಕೆ ಹೋಗ್ಯಾರು. ಅವ್ರ್ಯಾಕೆ ಬರಲಿಲ್ಲ? ಅವ್ರ್ಯಾಕೆ ವೇದಿಕೆಗೆ ಬರ್ಲಿಲ್ಲ ಇಲ್ಲಿ? ಮಾತಷ್ಟೇ ಕೇಳ್ರಿ ಬದಲಾಗ್ತಾರ್ರಿ ಸರ್. ಅವ್ರು ಯಾಕೆ ಬರ್ಲಿಲ್ಲ ನಮ್ಮ ವೇದಿಕೆಗೆ? ನಾವೇನ್ ಅನ್ಯಾಯ ಮಾಡಿವು? ಯಾಕೆ ಬರ್ತಾ ಇಲ್ಲ ಜಿಲ್ಲೆಯೊಳಗ? 7 ದಿನ ರೈತರು 2.5 ಲಕ್ಷ ಜನ ದಾರಿ ಬೀದಿ ಒಳಗೆ ಕುಂತಾರ. ಒಂದು ಬಂದ ಸೌಜನ್ಯಕ್ಕಾಗಿ ಯಾಕೆ ಕುಂತೀರಿ? ಏನಾಗ್ಯದ? ಫ್ಯಾಕ್ಟ್ರಿ ಮಾಲಕರಂತ ನಾನು ಮಾತಾಡಿಸ್ತೀನಿ. ಒಂದು ಸಣ್ಣ ಚರ್ಚೆ ಇಲ್ಲ. ನೀವು ಬಂದಿರಿ, ಗೌರವ ಐತಿ ನಮಗ್, ಒಂದು ಗಾಂಭೀರ್ಯತೆ ಬೇಡ ನಿಮಗ್. ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ರಿ. ನಾವು 20 ಜನ ಬೆಂಗಳೂರಿಗೆ ಹೋದಿವಂತ ಏನಾಗಕಟ್ಟಿದ್ ಅದನ್ನು ಹೇಳ್ತೀವಿ. ನಮ್ಮ ಅಧ್ಯಕ್ಷರು ನಾವು ವಿಧಾನಸೌಧದಾಗ ಮನೆ ಹೋದ್ಸರಿ ಹೋದೇವಿ, 20 ಜನ ಕಳಿಸ್ಕೊಟ್ಟಿವಿ. ಅಧ್ಯಕ್ಷರ, ಗ್ಯಾರಂಟಿಗೆ ಹಣ ಸಾಲ್ತಾ ಇಲ್ಲ. ಅದಕ್ಕಾಗಿ ಬೇಡದು, ತಮಗ ಸಮಯ ಕೊಡ್ತೀವಿ. ನನಗೆ ಸಂಪೂರ್ಣವಾಗಿ ಎಲ್ಲರಿಗಿಂತಲೂ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ವಿಶ್ವಾಸ ಐತಿ. ಮೊಹಮ್ಮದ್ ರೋಷನ್ ಸರ್, ನೀವು ಒಂದಿಷ್ಟು ಗಟ್ಟಿ ನಿರ್ಧಾರ ತಗೊಂಡ್ರೆ ನಮಗೆ ನ್ಯಾಯ ಸಿಗ್ತದ. ಸಚಿವರು ನೀವು ಚರ್ಚೆ ಮಾಡ್ರಿ, ನಮಗೆ ವಿಶ್ವಾಸ ಐತಿ. ನಮ್ಮ ಹೋರಾಟ ನಿರಂತರ ಇರ್ತೈತಿ. ಚರ್ಚೆ ಮಾಡ್ರಿ. ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ, ನಾಳೆ ಬೆಳಗ್ಗೆ ನಮ್ಮ DC ಸಾಹೇಬರ ನೇತೃತ್ವದೊಳಗ ಫ್ಯಾಕ್ಟರಿ ಎಲ್ಲಾ ಮಾಲಕರನ್ನು ಬೆಳಗಾವಿ ಜಿಲ್ಲೆದವ್ರು ಮೊದಲು ಕರೀರಿ, ಚರ್ಚೆ ಮಾಡ್ರಿ. ಒಂದಿಷ್ಟು ಅವ್ರು 2 ಸ್ಟೆಪ್ ಮ್ಯಾಗ ಬಂದ್ರ ನಾವೊಂದು ಸ್ವಲ್ಪ ಹಿಡಿತೀವಿ, ಮುಗಿಸ್ಕೊಂಡ್ಬಿಡೋಣ ಸರ್. ದಯವಿಟ್ಟು ವಿನಂತಿ. ಹೋರಾಟ ನಿರಂತರವಾಗಿ ಇರ್ತದ. ಹೋರಾಟ ನಿರಂತರ ತಗಂಗಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದಯಮಾಡಿ ಕುತ್ಕೊಂಡು ಹೇಳ್ಬೇಡ್ರಿ. ಅಲ್ಲ, ಅವ್ರು ಏನಾರ ಮಾತಾಡಿದ್ರು ಮಾತಾಡ್ಲಿ. ಈಗೂ ಆದ್ರ ಏನು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಷ್ಟ ತನಕ ನಿಂತೀನಿ. ಇನ್ನು 2 ನಿಮಿಷ ಅವ್ರು ಏನಾರ ಮಾತು ಬರ್ತದೇನ ಅಂತ ಕೇಳಾಕ ಯಾವುದೇ ಕಾರಣಕ್ಕೂ ಬೆಂಗಳೂರು, ಬೆಳಗಾವಿ ಎಲ್ಲಿ ಮೀಟಿಂಗಿಗೆ ನಾವು ಹೋಗಲ್ಲ. ಆದ್ರೂ ಗುರುನಾಪುರ ಕತ್ರಾಗ ಆಗ್ಬೇಕು, ಇಲ್ಲೇ ಆಗ್ಬೇಕು. ಅವರು ನಾವು ಅವ್ರ ಕೂಡ ಚರ್ಚೆ ಮಾಡೋ ವಿಷಯ ಇಲ್ಲ. ರೇಟ್ ಅನೌನ್ಸ್ ಮಾಡಿದ್ರೆ ಮುಗಿತಪ್ಪ. ನಾವೇನ್ ಕತೆ ಹೇಳ್ಬೇಕು? ನೀವು ದಯಮಾಡಿ ಕುಡಿಯೋದು. ನಾನು ಅದಕ್ಕೆ ಹೇಳೇನಿ, ರೈತ ಪ್ರಾಣ ಬೆಳೆದ ಬೆಳೆಗೆ